ಮೈಲಾರ ತೋರಣಗಲ್ಲು ರಾಜ್ಯ ಹೆದ್ದಾರಿ ರಸ್ತೆ ಸರಿಪಡಿಸುವಂತೆ ಸಾರ್ವಜನಿಕರ ಒತ್ತಾಯ. ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕಿನ ಹಿರೇಹಡಗಲಿ ಗ್ರಾಮದ ಹೊರವಲಯದಿಂದ ಹಗರ್ನೂರು, ವಡ್ಡಿನಹಳ್ಳಿ ತಾಂಡ ಕ್ರಾಸ್, ಉಪನಾಯಕನಹಳ್ಳಿ ಕ್ರಾಸ್, ತಿಪ್ಪಾಪುರದವರೆಗೆ, ಇತ್ತ ಕಡೆ ಹಿರೇಹಡಗಲಿಯಿಂದ ಹೊಳಲು ಮೈಲಾರದವರೆಗೆ ಮೈಲಾರ ತೋರಣಗಲ್ಲು ರಾಜ್ಯ ಹೆದ್ದಾರಿ ರಸ್ತೆ ಹದಗೆಟ್ಟು ಹೋಗಿದ್ದು, ಹೆಸರಿಗಷ್ಟೇ ರಸ್ತೆ ನಿರ್ಮಾಣ ಮಾಡುತ್ತೇವೆ ಎಂದು ಮಣ್ಣಿನಿಂದ ರಸ್ತೆ ಸಮ ಮಾಡಿಸಿ ಬೆಂಚುಗಳನ್ನು ಹಾಕಿ ರಸ್ತೆ ಹುಡಿ ಹಾರುವಂತೆ ಮಾಡಿದ್ದಾರೆ. ಸ್ಕಿಡ್ ಆಗಿ ಬೀಳುವ ಬೈಕ್ಗಳಿಗೆ ಲೆಕ್ಕವೇ ಇಲ್ಲ. ಅಪಾಯದ ಅಂಚಿನಲ್ಲಿ ಈ ರಸ್ತೆ ದುರಸ್ತಿ ಕಾರ್ಯ ಯಾವಾಗ ಎಂಬ ಪ್ರಶ್ನೆ ಸಾರ್ವಜನಿಕರಲ್ಲಿ ಮನೆ ಮಾಡಿದೆ. ಆದಷ್ಟು ಬೇಗ ರಸ್ತೆ ನಿರ್ಮಿಸದಿದ್ದಲ್ಲಿ DSS ಕರ್ನಾಟಕ ದಲಿತ ಸಂಘರ್ಷ ಸಮಿತಿ, ಚಂದ್ರಕಾಂತ್ S ಕಾದ್ರೋಳಿ ಬಣದ ಜಿಲ್ಲಾ ಸಮಿತಿ, ತಾಲೂಕು ಸಮಿತಿಯಿಂದ ಪ್ರತಿಭಟನೆ ಅನಿವಾರ್ಯವಾಗಿದೆ. ರಾಜ್ಯ ಹೆದ್ದಾರಿಯಾಗಿದ್ದು ಈ ರಸ್ತೆ ಅಭಿವೃದ್ಧಿ ಇನ್ನೂ ಆಗಲಿಲ್ಲ. ಸುಮಾರು ಸಾವು ನೋವುಗಳಾಗಿವೆ. ಆಮೇಲೆ ಸುಮಾರು ಪತ್ರಕರ್ತರು ಕಳ್ಕೊಂಡು, ಅಷ್ಟಾದರೂ ಈ ಸಂಬಂಧಪಟ್ಟಂಥ ಅಧಿಕಾರಿಗಳು ಇಲ್ಲಿ ಜವಾಬ್ದಾರಿ ವಹಿಸ್ಕೊಂಡು ಈ ರಸ್ತೆಯನ್ನು ಅಭಿವೃದ್ಧಿ ಮಾಡಲಿ ಅಂತ ಹೇಳಿ ನಾನು ಕೇಳ್ತೇನೆ. ಮುಂದಿನ ದಿನಮಾನಗಳಲ್ಲಿ ಈ ರಸ್ತೆ ಅಭಿವೃದ್ಧಿ ಮಾಡದೇ ಇದ್ದ ಪಕ್ಷದಲ್ಲಿ ನಾನು ಒಬ್ಬ ಜಿಲ್ಲಾ DSS ಸಮಿತಿಯ ಉಪಾಧ್ಯಕ್ಷನಾಗಿ ಕೇಳ್ಕೊಳ್ಳೋದಿಷ್ಟೇ, ಅಧಿಕಾರಿಗಳಿಗೆ, ಸಂಬಂಧಪಟ್ಟಂಥ ಶಾಸಕರು, ಹಡಗಲಿ ಕ್ಷೇತ್ರ ಶಾಸಕರಿಗೆ, ಸಂಬಂಧಪಟ್ಟ ಶಾಸಕರಿಗೆ ಕೇಳೋದಿಷ್ಟೇ, ಆದಷ್ಟು ಬೇಗ ಈ ಒಂದು ರಸ್ತೆ ದುರಸ್ತಿ ಕಾರ್ಯ ಮಾಡಿ ಜನರಿಗೆ ಓಡಾಟಕ್ಕೆ ಅನುವು ಮಾಡಿಕೊಡ್ಬೇಕಂತ ಹೇಳ್ತೇನೆ. ಅಕಸ್ಮಾತ್ತಾಗಿ ಏನಾದರೂ ಗಮನ ಹರಿಸ್ತಾ ಇದ್ದ ಪಕ್ಷದಲ್ಲಿ ಮುಂದಿನ ದಿನಮಾನಗಳಲ್ಲಿ ನಮ್ಮ ಜಿಲ್ಲಾ ಸಮಿತಿ ಮತ್ತು ತಾಲೂಕು ಸಮಿತಿಯ DSS ಸಂಘದ ವತಿಯಿಂದ ನಾವು ಉಗ್ರವಾದ ಹೋರಾಟ ಮಾಡಬೇಕು ಅಂತ ಹೇಳಿ ನಮ್ಮಲ್ಲಿ ಸರ್, ತಮ್ಮ ಹೆಸರು? ಅಂತಪ್ಪ, ಯಾವರು? ಹಗರ್ನೂರಲ್ಲಿ. ಇಲ್ಲಿಂದ 1 ಕಿಲೋಮೀಟರ್ ಆಗುತ್ತೆ. ಇದು ಮೈಲಾರ ಟು ತೋರಣಗಲ್ಲು ಹೆದ್ದಾರಿ. ಇದು ಹೌದಾ? ಇದು ಸಾರ್ವಜನಿಕರ ಅಡ್ಡಾಡಲಿಕ್ಕೆ ಭಾಳ ತೊಂದರೆ. ಇಲ್ಲಿಂದ ಏನಂದ್ರೆ ಕನಿಷ್ಠ ಈಗ ಮೊನ್ನೆ ಒಂದು 2-3 ತಿಂಗಳಿಂದ ನನ್ನ ತಮ್ಮನೇ ಬಿದ್ದಿದ್ದಾನೆ, ಬೇರೆಯವರೆಲ್ಲ. ಮತ್ತೆ ಸರ್, ಈಗ ಎಷ್ಟು ತಿಂಗಳಿಂದ ಇದು ರಸ್ತೆ ಹೀಗಾಗಿದೆ? ಸರ್, ಇದೊಂದು 6 ತಿಂಗಳಿಂದ ಹಿಂಗೆ ಇದೆ. 6 ತಿಂಗಳಿಂದ ಇದೆ. ಆದರೆ PWಗಳು ತಪ್ಪಿದೆಯೋ ಅಥವಾ ಸಾರ್ವಜನಿಕರದಿಂದ ಇದು ಇದೆಯೋ ಈಗ ನೋಡಿ, ಇದೇ ಇದಾಗ್ಬಿಟ್ರೆ ಮುಂದ್ಗಡೆ ಭಾಳ ತೊಂದರೆ ಆಗುತ್ತೆ. ಇವೆಲ್ಲ ಯಾರು ಜನಪ್ರತಿನಿಧಿಗಳು ಇಲ್ಲ ಇಲ್ಲಿ ಇದ್ದಾರೆ, ಜನಪ್ರತಿನಿಧಿಗಳು ಇದ್ದಾರೆ. ಅವರು ಎಚ್ಚರಿಕೆ ತಗೋಬೇಕು, ಇದ್ರ ಬಗ್ಗೆ ಕೇರ್ ತಗೋಬೇಕು, ಏನಂತ ನೋಡ್ಕೊಂಡು. ಇಲ್ಲ ಅಂದ್ರೆ ಹಿಂಗಾದ್ರೆ ಸಾರ್ವಜನಿಕರು ಮತ್ತೆ ತೊಂದರೆಗೀಡಾಗ್ತಾರೆ. ಮತ್ತೆ ಏನು ಮುಂದೆ ಹೋರಾಟ ಮಾಡೋದು, ಇಲ್ಲ ಏನಾದರೂ ಪ್ರೊಟೆಕ್ಷನ್ ಮಾಡೋದು. ನಿಮ್ಗೆ ಏನಂತ ಹೇಳಿದ್ರ, ಈ ರಸ್ತೆ ಸರಿ ಆಗದಿದ್ದಲ್ಲಿ ಬೀದಿಗಿಳಿದು ನಾವು ಹೋರಾಟ ಮಾಡ್ತೀವಿ ಸಾರ್ವಜನಿಕರಾಗಿ. ಇದನ್ನ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ರಸ್ತೆ ನಿರ್ಮಾಣ ಮಾಡಬೇಕು ಅಂತ ನಿಮ್ದು ಅಭಿಪ್ರಾಯ? ಕಳೆದ 6 ತಿಂಗಳಿಂದ ಇದು ರಸ್ತೆ ನೆನೆಗುದಿ ಬಿದ್ದಿದೆ. 2 ವರ್ಷಗಳಿಂದ ನೀವು ಫೈಟ್ ಮಾಡಿ ಹೇಳ್ತಾ ಇದ್ದೀರಿ ಎಲ್ಲರಿಗೂ, ಆದರೂ ಕೂಡ ರಸ್ತೆ ನಿರ್ಮಾಣ ಮಾಡಿಲ್ಲ. ಓಕೆ, ಇದು ಸಿಟಿದಿದ್ದ ಮೃತ್ಯುಂಜಯ ಕನ್ನಡ ನ್ಯೂಸ್ ಚಾನಲ್ ವತಿಯಿಂದ ನಾವು ನಿಮ್ಮೊಂದಿಗೆ ಕ್ಷಣದ ಸುದ್ದಿಗಾಗಿ ಹಿಂದೆ ಸಂಪರ್ಕ ಮಾಡಿ. ಹಾಗೆಯೇ ಹೂವಿನಹಡಗಲಿ ತಾಲೂಕಿನ ಹಿರೇಹಡಗಲಿ ರಸ್ತೆ ಇದು ಮೈಲಾರ ತೋರಣಗಲ್ಲು ರಾಜ್ಯ ಹೆದ್ದಾರಿ. ಇವತ್ತು ಹಗರ್ನೂರಿಂದ, ತಮ್ಮ ಹೆಸರು ಅಂತ ಹೇಳಿದ್ರಿ? ಹನುಮಂತಪ್ಪನವರು ಇವತ್ತು ತಮ್ಮ ಅಭಿಪ್ರಾಯಗಳನ್ನು ಹಂಚ್ಕೊಂಡಿದ್ದಾರೆ ಚಾನಲ್ನೊಂದಿಗೆ. ದಯಮಾಡಿ ಈ ರಸ್ತೆಯನ್ನು ಸುಧಾರಣೆ ಮಾಡಿರಿ, ರಸ್ತೆ ನಿರ್ಮಾಣ ಮಾಡಿರಿ. ಭಾಳಷ್ಟು ಜನ ಸಾವು ನೋವಿನಿಂದ ಒದ್ದಾಟ ಮಾಡ್ತಾ ಇದ್ದಾರೆ. ಕಾಲುದಾರಿ ಆಗಲಿ, ವಾಹನದಾರಾಗಲಿ, ದ್ವಿಚಕ್ರ ಸವಾರರಾಗಲಿ ಅಥವಾ 4 ವೀಲರ್ ಗಾಡಿಗಳಾಗಲಿ ಇಲ್ಲಿ ಸಾಕಷ್ಟು ತೊಂದರೆಗೆ ಈಡಾಗ್ತಾ ಇದೆ ಅಂತ ಹೇಳ್ತಾರೆ. ವಿಡಿಯೋ ತಗೊಂಡು ನೋಡಿ, ಎಷ್ಟು ತೊಂದರೆ ಇದೆ. ಇಲ್ಲಿ ನೋಡ್ರಿ, ಎಷ್ಟು ಹುಳ ಬರುತ್ತೆ. ಬರೋಂಥ ಯಾರಾದರೂ ಫ್ಯಾಮಿಲಿ ಅವ್ರು ಬಂದರೆ ಎಷ್ಟು ತೊಂದರೆ ಆಗುತ್ತೆ. ಮಕ್ಕಳು ಇರ್ತಾರೆ. ಈ ಮೊನ್ನೆ ಭಾಳ ಆಗಿಲ್ಲ, ಈ 1.5 ತಿಂಗಳಿಂದ ನನ್ನ ತಮ್ಮನೇ ಬಿದ್ದಿದ್ದಾನೆ 3 ವೀಲರ್ ತೊಗೊಂಡು. 35,000-40,000 ಸಾವಿರ ಖರ್ಚು ಮಾಡಿ ನಾನೇ ತೋರಿಸಿದ್ದೀನಿ. ಹೌದಾ? ಇಲ್ಲಿ ಬಂದದ ದೊಡ್ಡ ಗಾಡಿ ಬಂದರೆ ಯಾರಾದರೂ ಫ್ಯಾಮಿಲಿ ಕರ್ಕೊಂಡು ನೋಡ್ರೆ ಬೈಕಲ್ಲಿ ಹೆಂಗೆ ಕಾಣ್ತಾವೆಲ್ಲ, ಜನರಿಗೆ ಹೆಂಗೆ ತೊಂದರೆ ಆಗುತ್ತೆ. ಇದನ್ನೆಲ್ಲ ಮ್ಯಾಗಲ ಅಧಿಕಾರಿಗಳು ಗಮನ ಹರಿಸ್ಕೊಂಡು ಫಸ್ಟ್ ಇದನ್ನು ಈಡೇರಿಸಬೇಕು. ಇಲ್ಲ ಅಂದರೆ ನಮ್ಮಂಥ ಸಾರ್ವಜನಿಕರಿಗೆ ಭಾಳ ತೊಂದರೆ ಆಗುತ್ತೆ. ಹೌದಾ ಸರ್? ಓಕೆ ಸರ್, ಇದನ್ನ ಕ್ಲಿಯರ್ ಆಗಿ ಯಾವುದನ್ನು ಇದು ಮಾಡಲೇ ಒಂದ್ಸರಿ ಇದು ಪ್ರೆಸ್ ಮಾಡಿ ಸರ್. ನೀವು ನಿಮ್ಮಂಥವ್ರು ನಿಂತ್ಕೊಂಡ್ರೆ ಇದು ಹಾಗೆ ಆಗುತ್ತೆ. ಖಂಡಿತ ಪ್ರಶ್ನೆಯವರು ದಯವಿಟ್ಟು ಇದ್ರ ಬಗ್ಗೆ ಎಚ್ಚೆತ್ಕೊಂಡು ಸ್ವಲ್ಪ